4 ಗಂಟೆಗೆ ಪೋಸ್ಟ್ಪೋನ್ ಆಗಿತ್ತು. ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಬೇಲ್ ಅರ್ಜಿಯ ವಿಚಾರಣೆ. ಹೈಕೋರ್ಟ್ನಲ್ಲಿ ಇದೀಗ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಮತ್ತೊಮ್ಮೆ ಆರಂಭಗೊಂಡಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್. ಕಿಡ್ನಾಪ್ ಆಗೇ ಇಲ್ಲ ಅಂತ ಹೇಳಿ ವಾದ ಮಂಡಿಸಿದ್ದಾರೆ ವಕೀಲರಾದ ಸಿ.ವಿ. ನಾಗೇಶ್. ದರ್ಶನ್ ಪರ ಪ್ರಬಲ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ರಿಪಬ್ಲಿಕ್ ಕನ್ನಡದಲ್ಲಿ ವಾದ ಪ್ರತಿವಾದದ ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ ಇದರ ವಿಚಾರಣೆ ಆರಂಭವಾದ ಹಂತದಲ್ಲಿ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನು ಪ್ರಾರಂಭ ಮಾಡಿದ್ದೆ. ರೇಣುಕಾಸ್ವಾಮಿಯನ್ನ ಯಾರು ಕೂಡ ಬಲವಂತವಾಗಿ ಕಿಡ್ನಾಪ್ ಮಾಡೇ ಇಲ್ಲ. ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ತಾನೇ ಪಾರ್ಟಿ ಕೊಡಿಸಿದ್ದಾನೆ. ಜೊತೆಯಲ್ಲಿದ್ದವರಿಗೆ ತನ್ನ ಅಕೌಂಟ್ನಿಂದಲೇ ದುಡ್ಡನ್ನ ಕೂಡ ಪೇ ಮಾಡಿದ್ದಾನೆ. ಬಾರ್ನಲ್ಲಿ ಫೋನ್ ಪೇ ಮಾಡಿದ್ದಾನೆ ಅಂತ ಹೇಳಿ ಅದರ ಸಾಕ್ಷ್ಯ ಸಮೇತ ವಾದವನ್ನು ಮಂಡಿಸಿದ್ರು ಸಿ.ವಿ. ನಾಗೇಶ್. ಅಲ್ಲಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವೇ ಬೇಸ್ಲೆಸ್ ಸಿ.ವಿ. ನಾಗೇಶ್ ಅವರ ವಾದ ಇದು. ಇದರ ಜೊತೆಗೆ ಹರ್ಷನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡನೆ ಮಾಡ್ತಾ ಮುಂದುವರೆದ ಭಾಗವಾಗಿ ತನಿಖಾಧಿಕಾರಿಗಳ ತನಿಖೆಯ ಬಗ್ಗೆನೇ ವ್ಯಂಗ್ಯವಾಡಿದ್ದಾರೆ ಸಿ.ವಿ. ನಾಗೇಶ್. 8ನೇ ತಾರೀಕು ಕೊಲೆ ಆಗುತ್ತೆ, 10ನೇ ತಾರೀಕು ಆರೋಪಿಗಳು ಸರೆಂಡರ್ ಆಗ್ತಾರೆ, 12ನೇ ತಾರೀಕಿನವರೆಗೆ ಸ್ಪಾಟ್ ಮಹಜರು ಮಾಡಲೇ ಇಲ್ಲ. ಇದು ಸಿ.ವಿ. ನಾಗೇಶ್ ಅವರ ವಾದದ ಮತ್ತೊಂದು ವರ್ಷನ್. ಇದೀಗ 4 ಗಂಟೆಗೆ ವಾದ ಮಂಡನೆಯನ್ನ ಮುಂದೂಡಲಾಗಿತ್ತು, ಪುನರಾರಂಭಗೊಂಡಿದೆ. ಕೋರ್ಟ್ನಲ್ಲಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಬೆಳಗಿನಿಂದ ವಾದ ಮಂಡನೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕ್ವಿಕ್ ಹೈಲೈಟ್ಸ್. ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಸಾಕ್ಷ್ಯನೇ ಇಲ್ಲ. ಕಿಡ್ನಾಪ್ ಆಗಿದೆ ಅನ್ನೋದಕ್ಕೆ ಪ್ರಬಲವಾದ ಸಾಕ್ಷ್ಯ ಇಲ್ಲವೇ ಇಲ್ಲ. ಜೂನ್ 11ರಂದು ರೇಣುಕಾ ಅವರ ತಂದೆ ದೇಹವನ್ನು ಗುರುತಿಸಿದ್ರು. ಅಲ್ಲಿ ರೇಣುಕಾ ಅವರ ತಂದೆ ಹೇಳಿಕೆ ದಾಖಲಾಗಿತ್ತು. ಒತ್ತಡ ಹೇರಿ ಕರೆಸ್ಕೊಂಡ್ರು ಅಂತ ಹೇಳಿ ಅವ್ರು ಹೇಳೇ ಇಲ್ಲ. ನನ್ನ ಮಗನನ್ನು ಕಿಡ್ನಾಪ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ಹೇಳಿಲ್ಲ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದಕ್ಕೆ ಸಾಕ್ಷ್ಯ ಇಲ್ಲ. ಬಲವಂತವಾಗಿ ರೇಣುಕಾ ಕೆಲಸದ ಯೂನಿಫಾರ್ಮ್ ಧರಿಸಿರಲಿಲ್ಲ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗೇ ಇಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಜೊತೆಗೆ ದುರ್ಗಾ ಬಾರ್ ಕಿಡ್ನಾಪ್ ಎಲ್ಲ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ದುರ್ಗಾ ಬಾರ್ನಲ್ಲಿ ಪೇಮೆಂಟ್ ಮಾಡಿದ್ದು ರೇಣುಕಾಸ್ವಾಮಿನೇ. ಫೋನ್ ಪೇ ಮೂಲಕ 640 ರೂಪಾಯಿ ಮದ್ಯ ಖರೀದಿ ಮಾಡಿದ್ದಾರೆ. ಕ್ಯಾಶಿಯರ್ ಮಂಜುನಾಥ್, ಆ ಬಾರ್ನಲ್ಲಿದ್ದ ಕ್ಯಾಶಿಯರ್ ಮಂಜುನಾಥ್ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ಕಿಡ್ನಾಪ್ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅಂತ ಹೇಳಿ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಅದಾದ್ಮೇಲೆ ಆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಯನ್ನ ಕೂಡ ಮುಂದಿಟ್ಕೊಂಡು ವಾದ ಮಂಡನೆ ಮಾಡಿದ್ರು. ಜೊತೆಗೆ ಈ ಪ್ರಕರಣದಲ್ಲಿ ಪೊಲೀಸರ ಇನ್ವಾಲ್ವ್ಮೆಂಟ್, ಎಸ್.ಐ. ವಿನಯ್ ಅವರ ಜೊತೆಯಲ್ಲಿ ಆರೋಪಿ ಪ್ರದೋಷ್ ಸಂಪರ್ಕದಲ್ಲಿದ್ದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಇದೆಲ್ಲವನ್ನ ವಾದದ ಭಾಗವಾಗಿ ಮುಂದುವರಿಸ್ತಾ ದರ್ಶನ್ ಅವರನ್ನ ಬೇಕಂತಲೇ ಈ ಪ್ರಕರಣದಲ್ಲಿ ಫಿಟ್ ಮಾಡೋ ಪ್ರಯತ್ನ ಮಾಡಲಾಗಿದೆ. ಸುಳ್ಳು ಸಾಕ್ಷ್ಯಗಳ ಸೃಷ್ಟಿ ಮಾಡಿ ದರ್ಶನ್ ಅವ್ರ ಮೇಲೆ ಆರೋಪ ಮಾಡಲಾಗ್ತಿದೆ ಅನ್ನೋ ವಾದ ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ನೆನಪಿರಲಿ, ಮೆಡಿಕಲ್ ಬೇಲ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿ.ವಿ. ನಾಗೇಶ್ ಅವರು. ಪ್ರಬಲವಾದ ವಾದ ಮಂಡನೆ ಮಾಡಿ ಇದೀಗ ರೆಗ್ಯುಲರ್ ಬೇಲನ್ನು ಕೂಡ ಕೊಡಿಸ್ತಾರ ದರ್ಶನ್ಗೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಪಂಚನಾಮೆಯಲ್ಲಿ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಬಗ್ಗೆ ಉಲ್ಲೇಖ. ಪಂಚನಾಮೆ ಮಾಡೋ ಸಂದರ್ಭದಲ್ಲಿ ಪ್ಯಾಂಟ್ ಹಾಗೆ ಟಿ ಶರ್ಟ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್, ಚಪ್ಪಲಿ ಬಗ್ಗೆ ಹೇಳಿಕೆಯನ್ನ ಆರೋಪಿ ದರ್ಶನ್ ಕೊಟ್ಟಿದ್ರು. ಆದರೆ ಪಂಚನಾಮೆ ಮಾಡೋ ಸಂದರ್ಭದಲ್ಲಿ ಇದ್ದದ್ದು ಬೇರೆ. ಅಂದರೆ ಪೊಲೀಸರ ಹೇಳಿಕೆ ಜೊತೆಗೆ ಪಂಚನಾಮೆ ಎರಡರಲ್ಲಿರುವ ವ್ಯತ್ಯಾಸದ ಬಗ್ಗೆ ಇದೀಗ ವಾದ ಮಂಡನೆಯನ್ನ ಕಂಟಿನ್ಯೂ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಸಿ.ವಿ. ನಾಗೇಶ್ ಅವರು ಕೆಳಹಂತದ ನ್ಯಾಯಾಲಯದಲ್ಲಿ ವಾದ ಮಂಡಿಸೋ ಸಂದರ್ಭದಲ್ಲೂ ಕೂಡ ಪೊಲೀಸರ ತನಿಖೆಯಲ್ಲಿ ಕೆಲವೊಂದಷ್ಟು ಲೋಪಗಳಿದೆ ಅನ್ನೋದನ್ನೇ ತಮ್ಮ ವಾದದ ಭಾಗವಾಗಿ ಮಂಡಿಸ್ತಾ ಬಂದಿದ್ದು.
ಇದೀಗ ಹೈಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನ್ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದ ವಾದ. ನೋಡಿ, ಸ್ವ ಇಚ್ಛಾ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಅವರ ಹೇಳಿಕೆಗಳು, ಹಾಗೆ ಅದಾದ ನಂತರದಲ್ಲಿ ಪಂಚನಾಮೆ ಮಾಡಿದ ಸಂದರ್ಭದಲ್ಲಿ ಲಭ್ಯವಾದ ಸಾಕ್ಷ್ಯಗಳು, ಇದೆರಡರ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿರುವ ಕೆಲವೊಂದಷ್ಟು ಡೀಟೇಲ್ಸ್, ಹಾಗೆ ಪಂಚನಾಮೆಯಲ್ಲಿ ಉಲ್ಲೇಖ ಮಾಡಲಾಗಿರೋದು, ಇದೆರಡರಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಉಲ್ಲೇಖ ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ದರ್ಶನ್ ತನ್ನ ಬಟ್ಟೆಗಳನ್ನು ಪವನ್ ಬಳಿಯಲ್ಲಿ ಕೊಟ್ಟಿರೋದಾಗಿ ಹೇಳಿಕೆಯನ್ನು ನೀಡಿದ್ರು. ಸ್ವ ಇಚ್ಛಾ ಹೇಳಿಕೆಯಲ್ಲಿ ಪವನ್ ಕೂಡ ತನ್ನ ಜೊತೆ ಬಂದರೆ ಒಳ್ಳೆಯದು ಅಂತ ಪ್ರಸ್ತಾಪ ಆಗಿತ್ತು. ಬಟ್ಟೆ ಚಪ್ಪಲಿ ಕೊಡೋದಾಗಿ ಉಲ್ಲೇಖ ಮಾಡಲಾಗಿತ್ತು. ಲೋವರ್ ಕೋರ್ಟ್ನಲ್ಲೂ ಕೂಡ, ಕೆಳಹಂತದ ನ್ಯಾಯಾಲಯದಲ್ಲೂ ಕೂಡ ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡಿದ್ದನ್ನು ನಾವು ನೆನಪು ಮಾಡ್ಕೊಳ್ಬೋದು. ನೋಡಿ, ದರ್ಶನ್ ಅವರು ಹೇಳ್ತಾರೆ ಶೂಸ್ ಅಂತ, ಪಂಚನಾಮಿಯಲ್ಲಿ ಚಪ್ಪಲ್ ಅಂತ. ಹಿಂಗೆ ವ್ಯತ್ಯಾಸ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಪೊಲೀಸರೇನೇ ಇಲ್ಲಿ ಸಾಕ್ಷ್ಯಗಳನ್ನು ತಿರುಚಿ ತಿದ್ದಿ ದರ್ಶನ್ ಅವರನ್ನು ಫಿಟ್ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಅನುಮಾನ ನಮಗಿದೆ ಅಂಥೇಳಿ ತಮ್ಮ ಕಕ್ಷಿದಾರರ ಪರವಾಗಿ ವಕೀಲರಾದ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಿದ್ದಾರೆ. ಈ ಶೂಗಳನ್ನು ರಿಕವರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಪಂಚನಾಮಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಶೂ ಬದಲು ಚಪ್ಪಲ್ ಬಗ್ಗೆ ಉಲ್ಲೇಖ ಇದೆ. ಶೂ ಇದ್ದಿದ್ದು ಚಪ್ಪಲ್ ಹೆಂಗಾಯಿತು? ಇಲ್ಲಿ ಪೊಲೀಸರ ಪಾತ್ರ ಇಲ್ವಾ? 4 ಗಂಟೆಗೆ ಪೋಸ್ಟ್ಪೋನ್ ಆಗಿತ್ತು ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಬೇಲ್ ಅರ್ಜಿಯ ವಿಚಾರಣೆ. ಹೈಕೋರ್ಟ್ನಲ್ಲಿ ಇದೀಗ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಮತ್ತೊಮ್ಮೆ ಆರಂಭಗೊಂಡಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್, ಕಿಡ್ನಾಪ್ ಆಗೇ ಇಲ್ಲ ಅಂತ ಹೇಳಿ ವಾದ ಮಂಡಿಸಿದ್ದಾರೆ ವಕೀಲರಾದ ಸಿ ವಿ ನಾಗೇಶ್. ದರ್ಶನ್ ಪರ ಪ್ರಬಲ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಸಿ ವಿ ನಾಗೇಶ್. ರಿಪಬ್ಲಿಕ್ ಕನ್ನಡದಲ್ಲಿ ವಾದ ಪ್ರತಿವಾದದ ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ ಇದರ ವಿಚಾರಣೆ ಆರಂಭವಾದ ಹಂತದಲ್ಲಿ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಪ್ರಾರಂಭ ಮಾಡಿದ್ದೆ, ರೇಣುಕಾಸ್ವಾಮಿಯನ್ನ ಯಾರು ಕೂಡ ಬಲವಂತವಾಗಿ ಕಿಡ್ನಾಪ್ ಮಾಡೇ ಇಲ್ಲ. ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ತಾನೇ ಪಾರ್ಟಿ ಕೊಡಿಸಿದ್ದಾನೆ ಜೊತೆಯಲ್ಲಿದ್ದವರಿಗೆ. ತನ್ನ ಅಕೌಂಟ್ನಿಂದಲೇ ದುಡ್ಡನ್ನು ಕೂಡ ಪೇ ಮಾಡಿದ್ದಾನೆ, ಬಾರ್ನಲ್ಲಿ ಫೋನ್ ಪೇ ಮಾಡಿದ್ದಾನೆ ಅಂತ ಹೇಳಿ ಅದರ ಸಾಕ್ಷ್ಯ ಸಮೇತ ವಾದವನ್ನು ಮಂಡಿಸಿದ್ರು ಸಿ ವಿ ನಾಗೇಶ್. ಅಲ್ಲಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವೇ ಬೇಸ್ಲೆಸ್ ಸಿ ವಿ ನಾಗೇಶ್ ಅವರ ವಾದ ಇದು. ಇದರ ಜೊತೆಗೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ